ಮೈಸೂರು ಮೂಡ ಹಗರಣ ಕೇಸ್ಗೆ ಈಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. ಮೈಸೂರು ಕೋರ್ಟ್ ಮೊರೆ ಹೋಗಿದ್ದಾರೆ ಆರೋಪಿ ಅಣ್ಣನ ಮಗಳು. A4 ಆರೋಪಿ ಆಗಿರುವಂತಹ ಭೂಮಾಲೀಕ ದೇವರಾಜು ಅಣ್ಣನ ಮಗಳು ಜಮುನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದೇವರಾಜು ಅಣ್ಣ ಮೈಲಾರಯ್ಯ ಮಗಳು ಜಮುನಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಪತ್ನಿ BN ಪಾರ್ವತಿ ಅವರ ವಿರುದ್ಧವೂ ದಾವೆ ಪ್ರಕ್ರಿಯೆ ನಡೆದಿದೆ. ಸಿಎಂ ಕುಟುಂಬದ ವಿರುದ್ಧ ಈಗ ಮತ್ತೊಂದು ಕೇಸ್ ಬಿದ್ದಿರುವಂತದ್ದು. ಕೆಸರಿಯ ಸರ್ವೆ ನಂಬರ್ 464ರ ಜಮೀನಿನಲ್ಲಿ ನನಗೂ ಭಾಗ ಬರಬೇಕು ಅಂತ ಹೇಳಿ ಆರೋಪಿ ಅಣ್ಣನ ಮಗಳು ಜಮುನಾ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 3.16 ಎಕರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೂ ಪಾಲು ಕೊಡಿ. ಮೈಸೂರಿನಲ್ಲಿ ಸಿವಿಲ್ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಜಮುನಾ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿರುದ್ಧವೂ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸ್ವಂತ ದೊಡ್ಡಪ್ಪ ದೇವರಾಜು ಹಾಗೂ ಕುಟುಂಬದವರ ಎದುರಾಳಿ ಮೈಸೂರು ಮೂಡ ಕಮಿಷನರ್ ಜಿಲ್ಲಾಧಿಕಾರಿಯು ಈಗ ಪಾರ್ಟಿಯನ್ನ ಮಾಡಲಾಗಿದೆ. ಅಧಿಕಾರಿಗಳನ್ನು ಪಾರ್ಟಿ ಮಾಡಿದ್ದಾರೆ. ಅರ್ಜಿದಾರೆ ಜಮುನಾ CNR ನಂಬರ್ KAM S 020031832024 ಅದರ ಅಡಿ ಈಗ ದಾವೆ ಪ್ರಕ್ರಿಯೆ ಆಗಿದೆ. ಮಂಜುನಾಥ್ ಸ್ವಾಮಿ, ದೇವರಾಜು, ಸರೋಜಮ್ಮ, ಡಿ ಶೋಭಾ, ಡಿ ದಿನಕರ್, ಡಿ ಪ್ರಭಾ, ಡಿ ಪ್ರತಿಭಾ, ಡಿ ಶಶಿಧರ್, BM ಮಲ್ಲಿಕಾರ್ಜುನ ಸ್ವಾಮಿ, BN ಪಾರ್ವತಿ, ಮೂಡಾದ ಆಯುಕ್ತ, ಮೈಸೂರು DC ಪಾರ್ಟಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮೈಸೂರು ಮೂಡ ಹಗರಣದ ಕೇಸ್ಗೆ ಈಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿರುವಂಥದ್ದು. A4 ಆರೋಪಿ ಆಗಿರುವಂತಹ ಭೂಮಾಲೀಕ ಏನು ದೇವರಾಜ್ ಇದ್ದಾರೆ, ಅವರ ಅಣ್ಣನ ಮಗಳು ಜಮುನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದೇವರಾಜು ಅಣ್ಣ ಮೈಲಾರಯ್ಯ ಮಗಳು ಜಮುನಾ ನನಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೋರಿ, ನನಗೂ ಪಾಲು ಬೇಕು ಅಂತ ಹೇಳಿ ಈಗ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾಳೆ. ಸಿಎಂ ಪತ್ನಿ BN ಪಾರ್ವತಿ ಅವರ ವಿರುದ್ಧವೂ ಈಗ ದಾವೆ ಪ್ರಕ್ರಿಯೆ ಆಗಿದೆ. ಸಿಎಂ ಕುಟುಂಬದ ವಿರುದ್ಧ ಈಗ ಮತ್ತೊಂದು ಕೇಸ್ ಬಿದ್ದಿರುವಂಥದ್ದು. ಕೆಸರಿಯ ಸರ್ವೆ ನಂಬರ್ 464ರ ಜಮೀನಿನಲ್ಲಿ ನನಗೂ ಭಾಗ ಬರಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 3.16 ಎಕರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೂ ಪಾಲು ಕೊಡಿ. ಮೈಸೂರಿನ ಸಿವಿಲ್ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಜಮುನಾ.